ಬೆಳಗಿನ ಬೆಳಕು. ಹಬ್ಬ 2. ಹುಳಿಯಿಲ್ಲದ ರೊಟ್ಟಿ ಭಾಗ 3. ಯಾಜಕಕಾಂಡ ಅಧ್ಯಾಯ 23. ಶುದ್ಧತೆಯ ಪ್ರಯಾಣ. ಹೊಸ ಸೃಷ್ಟಿಯ ಜೀವನದಿಂದ ಹುಳಿ, ಪಾಪ ತೆಗೆದುಹಾಕುವ 8 ಹಂತಗಳಲ್ಲಿ ಮೊದಲ 3 ಹಂತಗಳ ಆಳವಾದ ವಿವರಣೆ. ನ್ಯಾಯ ಪ್ರಮಾಣವು ಮೊದಲಿನಿಂದ ಕೊನೆಯವರೆಗೂ ಹುಳಿ ಅನ್ನು ಒಂದು ಚಿತ್ರವಾಗಿ ಬಳಸುತ್ತದೆ. ಅದು ಪಾಪ, ಅಸತ್ಯ, ತಪ್ಪು ಬೋಧನೆ, ಹಳೆಯ ಸ್ವಭಾವ ಮತ್ತು ಆಂತರಿಕ ಅಶುದ್ಧತೆಗಳನ್ನು ಸೂಚಿಸುತ್ತದೆ. ಹೊಸ ಸೃಷ್ಟಿಯಲ್ಲಿ ಬದುಕುವವರಿಗೆ ದೇವರು ಹೇಳುವ ಆದೇಶ, ಹಳೆಯ ಹುಳಿಯನ್ನು ತೆಗೆದುಹಾಕಿರಿ. 1 ಕೊರಿಂಥ 5:7. ಇದು ಅಸ್ಪಷ್ಟವಾದ ಆತ್ಮಿಕ ಮಾತಲ್ಲ, ಶಾಸ್ತ್ರವು ಇದನ್ನು ಹಂತ ಹಂತವಾಗಿ ನಮಗೆ ಕಲಿಸುತ್ತದೆ. ಮೊದಲ ಹಂತ ಸಂಪೂರ್ಣ ಆತ್ಮಪರಿಶೋಧನೆ. ಇಸ್ರಾಯೇಲರು ತಮ್ಮ ಮನೆಯಿಂದ ಹುಳಿಯನ್ನು ಹುಡುಕುವಾಗ ಒಂದು ದೀಪ ಹೊತ್ತೊಯ್ಯುತ್ತಿದ್ದರು. ಒಂದು ಸಣ್ಣ ಕಣವೂ ಸಹ ಬಿಟ್ಟಿರಲಿಲ್ಲ. ಇದೇ ರೀತಿಯಲ್ಲಿ ನಾವು ದೇವರನ್ನು ಕೇಳಬೇಕು. ನನ್ನನ್ನು ಪರಿಶೋಧಿಸು ಕರ್ತನೇ. ಕೀರ್ತನೆ 139:23. ಇದರಲ್ಲಿ ಏನು ಒಳಗೊಂಡಿದೆ? ಅಡಗಿರುವ ಪಾಪಗಳನ್ನು ಕಂಡುಹಿಡಿಯುವುದು. ಗುಪ್ತಾಭ್ಯಾಸಗಳು. ಸ್ವಭಾವ, ಕಹಿ, ವ್ಯಭಿಚಾರದ ಆಲೋಚನೆಗಳು, ಅಹಂಕಾರ. ಹುಳಿ ಮನೆಯಲ್ಲಿ ಬಿರುಕುಗಳಲ್ಲಿ ಅಡಗಿಕೊಂಡಿದ್ದಂತೆ ನಮ್ಮ ಹೃದಯದಲ್ಲಿ ಪಾಪಗಳು ಅಡಗಿರುತ್ತವೆ. ಪರಿಶುದ್ಧಾತ್ಮ ಬೆಳಕು ಅವನನ್ನು ಬಹಿರಂಗಪಡಿಸಬೇಕಾಗಿದೆ. ಇದರ ಆಧ್ಯಾತ್ಮಿಕ ಅರ್ಥ, ನಾನು ಸರಿಯಾಗಿದ್ದೇನೆ ಎನ್ನುವ ಆತ್ಮ ಸಂತೃಪ್ತಿ ಸಾಯಬೇಕು. ದೇವರ ಬೆಳಕಿನಲ್ಲಿ ನಿಂತಾಗ ಮಾತ್ರ ನಿಜವಾದ ಹೃದಯದ ಸ್ಥಿತಿ ಕಾಣುತ್ತದೆ. ಪವಿತ್ರಾತ್ಮದ ಬೆಳಕು ಬಿದ್ದಾಗ ಮಾತ್ರ ಶುದ್ಧೀಕರಣ ಆರಂಭವಾಗುತ್ತದೆ. 2ನೇ ಹಂತ ಹಳೆಯ ಅಭ್ಯಾಸಗಳು ಮತ್ತು ಹಳೆಯ ಜೀವನ ಶೈಲಿ ತೊರೆಯುವುದು. ಇಸ್ರಾಯೇಲರು ಹಳೆಯ ಹುಳಿಹಿಟ್ಟನ್ನು ಸಂಪೂರ್ಣವಾಗಿ ಹೊರಹಾಕುತ್ತಿದ್ದರು. ಹಳೆಯ ಹುಳಿ ಹೊಸ ಹಿಟ್ಟನ್ನು ಕಲುಷಿತಗೊಳಿಸುತ್ತಿತ್ತು. ಇದಕ್ಕೆ ತಕ್ಕಂತೆ ನ್ಯಾಯ ಪ್ರಮಾಣ ಹೇಳುತ್ತದೆ, ಹಳೆಯ ಮನಸ್ಸಿನ ಆದಮ್ ಮನುಷ್ಯನನ್ನು ಬಿಟ್ಟು ಬಿಡಿರಿ. ಎಫೆಸಿಯರಿಗೆ 4:22. ಇದರ ಅರ್ಥ ಏನು ಹೇಳುತ್ತದೆ ಅಂದರೆ, ಇದು ಕೆಲವು ಸಣ್ಣ ಪಾಪಗಳನ್ನು ನಿಲ್ಲಿಸುವುದಲ್ಲ. ಇದು ಹಳೆಯ ಜೀವನ ಶೈಲಿಯನ್ನು ಪೂರ್ಣವಾಗಿ ಬಿಟ್ಟು ಬಿಡುವುದು. ಉದಾಹರಣೆ, ಹಳೆಯ ಚಿಂತನೆಗಳು, ಪ್ರತಿಕ್ರಿಯೆಗಳು, ಕ್ರೋಧ, ಕಹಿ, ಕಾಮಾಸಕ್ತಿ, ಅಹಂಕಾರ, ಅಪರಾಧ ಮಾಡಿಸೋ ಚಟ, ದೇವರಿಗೆ ದೂರ ಮಾಡೋ ಸಂಬಂಧಗಳು. ಇವೆಲ್ಲವೂ ಹಳೆಯ ಆದಾಮನ ಸ್ವಭಾವ. ಹೊಸ ಸೃಷ್ಟಿಯವರು ಹಳೆಯ ಸ್ವಭಾವದಿಂದ ಸಂಪೂರ್ಣವಾಗಿ ಹೊರಬರಬೇಕಾಗಿದೆ. 3ನೇ ಹಂತ ತಪ್ಪು ಬೋಧನೆ ಮತ್ತು ಸುಳ್ಳು ಉಪದೇಶಗಳನ್ನು ತೆಗೆದುಹಾಕುವುದು. ಯೇಸು ಹೇಳಿದ ಫರಿಸಾಯರ ಹುಳಿಗೆ ಎಚ್ಚರಿಕೆ. ಮತ್ತೆಯ 16:6. ಯೇಸು ನಂತರ ವಿವರಿಸಿದ್ದನು, ಅದು ಅವರ ತಪ್ಪು ಬೋಧನೆ. ತಪ್ಪು ಬೋಧನೆ ಏಕೆ ಅಪಾಯಕರ? ಆ ಸುಳ್ಳು ಉಪದೇಶಗಳು ಚಿಕ್ಕದಾಗಿ ಕಾಣುತ್ತದೆ, ಆದರೆ ನಿಧಾನವಾಗಿ ಮನಸ್ಸನ್ನೇ ಬದಲಿಸುತ್ತದೆ. ದೇವರ ವಾಕ್ಯವನ್ನು ಮರೆಮಾಡುತ್ತದೆ. ಸತ್ಯವನ್ನು ತಿರುಚುವುದು ಆತ್ಮಜೀವನಕ್ಕೆ ವಿಷವಾಗುತ್ತದೆ. ಏನು ತೆಗೆದುಹಾಕಬೇಕು? ದೇವರ ವಾಕ್ಯಕ್ಕಿಂತ ಮನುಷ್ಯರ ಸಂಪ್ರದಾಯಗಳನ್ನು ಹೆಚ್ಚು ಮಾಡುವ ಬೋಧನೆ, ವಾಕ್ಯವನ್ನು ವಿಕೃತಗೊಳಿಸುವ ಉಪದೇಶಗಳು, ಸತ್ಯವನ್ನು ಮೃದುವಾಗಿಸಿ ತಪ್ಪಿಗೆ ಅವಕಾಶ ಕೊಡುವ ಸಂದೇಶಗಳು, ಒಳಗೆ ಹುಳಿ ನುಗ್ಗುವ ಎಲ್ಲ ರೀತಿಯ ಕಲ್ಪನೆಗಳು. ಆದರೆ ಹೊಸ ಸೃಷ್ಟಿಯ ಜೀವನವು ಶುದ್ಧ ಸತ್ಯದ ಮೇಲೆ ಮಾತ್ರ ನಿಂತಿರಬೇಕು. ಹೊಸ ಸೃಷ್ಟಿಯ ಜೀವನದಿಂದ ಹುಳಿಯನ್ನು ಶುದ್ಧೀಕರಿಸುವ ಉಳಿದ ಹಂತಗಳು: ಲೌಕಿಕತೆ ಮತ್ತು ಶಾರೀರಿಕ ಚಿಂತನೆಯನ್ನು ತೆಗೆದುಹಾಕುವುದು. ಯೇಸು ಮಾರ್ಕ 8:15 ಹೇರೋದನ ಹುಳಿಯ ವಿಷಯವಾಗಿ ಎಚ್ಚರವಾಗಿರಿ ಎಂದು ಹೇಳಿದರು. ವಿವರಣೆ: ಇದು ರಾಜಕೀಯ ಕುತಂತ್ರ, ಲೌಕಿಕ ಮನಸ್ಸು ಮತ್ತು ಶಾರೀರಿಕ ಜೀವನ ಶೈಲಿಯನ್ನು ಸೂಚಿಸುತ್ತದೆ, ಅಂದರೆ ಅಧಿಕಾರ, ದುರಾಸೆ ಅಥವಾ ಪ್ರಾಪಂಚಿಕ ಮಹತ್ವಾಕಾಂಕ್ಷೆಗೆ ಸಂಬಂಧಿಸಿದ ಧರ್ಮ. ಹೊಸ ಸೃಷ್ಟಿಯ ಹೃದಯವು ಈ ಲೋಕವನ್ನು ನಡೆಸುವ ಅದೇ ಆಸೆಗಳಿಂದ ನಿಯಂತ್ರಿಸಲ್ಪಡಬಾರದು.
ಅಧಿಕಾರ, ಸ್ಥಾನಮಾನ ಅಥವಾ ಭೋಗದಿಂದ ಯಶಸ್ಸನ್ನು ಅಳೆಯುವ ಮನೋಭಾವದಿಂದ ನಾವು ದೂರ ಸರಿಯಲು ಕರೆಯಲ್ಪಟ್ಟಿದ್ದೇವೆ. ಕಪಟತನವನ್ನು ತೆಗೆದುಹಾಕುವುದು. ಲೂಕ 12:1ರಲ್ಲಿ ಯೇಸು ಫರಿಸಾಯರ ಹುಳಿಯ ಕಪಟತನದ ವಿಷಯದಲ್ಲಿ ಎಚ್ಚರವಾಗಿರಿ ಎಂದು ಹೇಳುತ್ತಾರೆ. ವಿವರಣೆ: ಕಪಟತನವು ನಮ್ಮ ಆತ್ಮಿಕ ಹುಳಿಯಾಗಿದೆ. ಇದು ಒಳಗೆ ಯಾವುದೇ ನಿಜವಾದ ಜೀವವಿಲ್ಲದೆ ಹೊರಗೆ ಉಬ್ಬಿದ ಅಥವಾ ಹಿಗ್ಗಿದ ನೋಟವನ್ನು ಸೃಷ್ಟಿಸುತ್ತದೆ. ಇದು ಗುಪ್ತ ಪಾಪದಲ್ಲಿ ಜೀವಿಸುತ್ತಾ ಪವಿತ್ರರಾಗಿರುವಂತೆ ನಟಿಸುವುದು. ದೇವರು ಕೇವಲ ಸ್ವಚ್ಛವಾದ ಹೊರರೂಪವನ್ನು ಬಯಸುವುದಿಲ್ಲ, ಆದರೆ ಆಂತರಿಕ ಭಾಗಗಳಲ್ಲಿ ಸತ್ಯವನ್ನು ಬಯಸುತ್ತಾನೆ. ಹುಳಿಯಿಲ್ಲದ ಜೀವನವೆಂದರೆ ಒಳಗಿನ ಮತ್ತು ಹೊರಗಿನ ಜೀವನ ಒಂದೇ ರೀತಿಯಲ್ಲಿ ಹೊಂದಾಣಿಕೆಯಾಗಿರುತ್ತದೆ. ದೇವರಿಗೆ ಬೇಕಾಗಿರುವುದು ಹೊರಗಿನ ಮೆರುಗು ಅಲ್ಲ, ಒಳಗೆ ಸತ್ಯ. ಹುಳಿಯಿಲ್ಲದ ಜೀವನ ಎಂದರೆ ಒಳಗಿನ ಹೃದಯವು ಹೊರಗಿನ ಬದುಕು ಒಂದೇ ಆಗಿರುವುದು, ಹೃದಯದಲ್ಲಿರುವುದು ಮತ್ತು ಬಾಯಲ್ಲಿ ಒಪ್ಪಿಕೊಳ್ಳುವುದು ಒಂದೇ ಆಗಿರುವುದು. ದ್ವೇಷ ಮತ್ತು ದುಷ್ಟತನವನ್ನು ತೆಗೆದುಹಾಕುವುದು. ಪೌಲನು 1 ಕೊರಿಂಥದವರಿಗೆ 5:8ರಲ್ಲಿ ಮುಂದುವರಿಸುತ್ತಾನೆ, ದ್ವೇಷದ ಮತ್ತು ದುಷ್ಟತನದ ಹುಳಿಯಿಂದಲ್ಲ. ಇಲ್ಲಿ ಹುಳಿಯನ್ನು ನೇರವಾಗಿ ಕಹಿ, ಕೋಪ, ಪ್ರತೀಕಾರ, ಕಠಿಣತೆ ಮತ್ತು ಕೆಟ್ಟ ಆಲೋಚನೆಗಳಿಗೆ ಜೋಡಿಸಲಾಗಿದೆ. ಈ ಎಲ್ಲಾ ವರ್ತನೆಗಳನ್ನು ತೆಗೆದುಹಾಕಬೇಕು. ಹೇಗೆ ಇಬ್ರಿಯರ ಮನೆಗಳಿಂದ ಹುಳಿಯ ಚೂರುಗಳನ್ನು ತೆಗೆದುಹಾಕಲಾಗುತ್ತಿತ್ತೋ ಹಾಗೆಯೇ ಪಾಸ್ಕ ಹಬ್ಬದ ಕುರಿಮರಿಯನ್ನು ಸ್ವೀಕರಿಸಿದವರ ಮತ್ತು ಶುದ್ಧೀಕರಣದ ಪ್ರಯಾಣವನ್ನು ಪ್ರಾರಂಭಿಸಿದವರ ಹೃದಯದಲ್ಲಿ ಇವುಗಳಿಗೆ ಸ್ಥಾನವಿಲ್ಲ. ಹಳೆಯ ಜೀವನವನ್ನು ಸುಡುವುದು. ಆತ್ಮಿಕವಾಗಿ ಹೇಳುವುದಾದರೆ, ಇಸ್ರಾಯೇಲ್ಯರು ತಮ್ಮ ಹುಳಿಯನ್ನು ಬೆಂಕಿಯಲ್ಲಿ ಸುಟ್ಟರು. ನಾವು ಇದನ್ನು ಶರೀರವನ್ನು ಶಿಲುಬೆಗೇರಿಸುವುದರ ಮೂಲಕ ಮಾಡುತ್ತೇವೆ. ಆಧಾರ ವಚನ ಗಲಾತ್ಯ 5:24 ಹೇಳುತ್ತದೆ, ಕ್ರಿಸ್ತನಿಗೆ ಸೇರಿದವರು ಶರೀರವನ್ನು ಅದರ ಆಶೆಗಳ ಮತ್ತು ದುರಾಶೆಗಳ ಸಹಿತವಾಗಿ ಶಿಲುಬೆಗೆ ಹಾಕಿದ್ದಾರೆ. ಇದು ಸುಲಭವಾದ ಪ್ರಕ್ರಿಯೆಯಲ್ಲ. ಹಳೆಯ ಜೀವನವನ್ನು ಅಲಂಕರಿಸಲು, ಕ್ಷಮಿಸಲು ಅಥವಾ ನಿಧಾನವಾಗಿ ಅದಕ್ಕೆ ರಿಯಾಯಿತಿ ನೀಡಲು ಸಾಧ್ಯವಿಲ್ಲ. ಅದನ್ನು ಸಾಯಿಸಬೇಕು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಮೊಳೆ ಹಾಕಿ ಅಲ್ಲಿಯೇ ಬಿಡಬೇಕು. ಪ್ರಾಮಾಣಿಕತೆ ಮತ್ತು ಸತ್ಯದಲ್ಲಿ ನಡೆಯುವುದು. ಪೌಲನು 1 ಕೊರಿಂಥದವರಿಗೆ 5:8ರಲ್ಲಿ ಚಿತ್ರವನ್ನು ಪೂರ್ಣಗೊಳಿಸುತ್ತಾನೆ, ಆದರೆ ಪ್ರಾಮಾಣಿಕತೆಯ ಮತ್ತು ಸತ್ಯದ ಹುಳಿಯಿಲ್ಲದ ರೊಟ್ಟಿಯಿಂದ ನಡೆಯಬೇಕು ಎಂಬುದಾಗಿ. ವಿವರಣೆ: ಇದೇ ಅಂತಿಮ ಗುರಿ, ಪ್ರಾಮಾಣಿಕ, ಶುದ್ಧ, ಬೆರಕೆಯಿಲ್ಲದ ಮತ್ತು ಆಂತರಿಕವಾಗಿ ಸತ್ಯದಿಂದ ತುಂಬಿರುವ ಜೀವನ. ಇದು ನಮ್ಮ ಪ್ರೇರಣೆಗಳು, ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳು ದೇವರ ಸ್ವಭಾವಕ್ಕೆ ಅನುಗುಣವಾಗಿರುವ ಜೀವನ. ಇದೇ ಹೊಸ ಸೃಷ್ಟಿಯ ನಿಜವಾದ ಹುಳಿಯಿಲ್ಲದ ಜೀವನವಾಗಿದೆ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ 7 ದಿನಗಳ ಮಹತ್ವ. ಇಸ್ರಾಯೇಲ್ಯರು ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು 7 ದಿನಗಳವರೆಗೆ ಆಚರಿಸಿದರು ಮತ್ತು ಅವರು ಮೊದಲನೆಯ ಹಾಗೂ 7ನೆಯ ದಿನಗಳಲ್ಲಿ ಪವಿತ್ರ ಸಭೆಗಳನ್ನು ನಡೆಸಿದರು. ಸಂದೇಶ: ಈ ಸಭೆಗಳು ಸಂಪೂರ್ಣ ಅವಧಿಯನ್ನು ಚೌಕಟ್ಟಿನಲ್ಲಿ ಇರಿಸಿದವು, ಒಂದು ಆರಂಭದಲ್ಲಿ ಮತ್ತು ಒಂದು ಕೊನೆಯಲ್ಲಿ. ಇದು ಶುದ್ಧೀಕರಣ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಮತ್ತು ಪೂರ್ಣಗೊಳಿಸುವಿಕೆಯಲ್ಲಿ ದೇವರು ಇರುತ್ತಾನೆ ಎಂಬುದನ್ನು ಅವರಿಗೆ ನೆನಪಿಸಿತು. ಆತ್ಮಿಕ ಅನ್ವಯ: ಅದೇ ರೀತಿಯಲ್ಲಿ ನಾವು ಹಳೆಯ ಜೀವನದಿಂದ ದೂರ ಸರಿಯಲು ಮೊದಲ ಹೆಜ್ಜೆ ಇಟ್ಟಾಗ ದೇವರು ನಮ್ಮೊಂದಿಗೆ ಇರುತ್ತಾನೆ ಮತ್ತು ನಮ್ಮಲ್ಲಿ ಶುದ್ಧೀಕರಣದ ತನ್ನ ಕೆಲಸವನ್ನು ಆತನು ಪೂರ್ಣಗೊಳಿಸಿದಾಗಲೂ ಆತನು ನಮ್ಮೊಂದಿಗೆ ಇರುತ್ತಾನೆ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮಹತ್ವ ಮತ್ತು ಹೊಸ ಸೃಷ್ಟಿಯ ಪಯಣ. ದೇವರು ಇಸ್ರಾಯೇಲರಿಗೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಕೊಟ್ಟಾಗ ಅವರಿಗೆ ಕೇವಲ ಭೌತಿಕ ಅಂದರೆ ಶಾರೀರಿಕ ಹುಳಿಯನ್ನು ತೆಗೆದುಹಾಕಲು ಆಜ್ಞಾಪಿಸಲಿಲ್ಲ. ಅವರು ಹೊಸ ಸೃಷ್ಟಿಯ ಸಂಪೂರ್ಣ ಪಯಣದ ಚಿತ್ರಣವನ್ನು ನೀಡುತ್ತಿದ್ದರು. ಸಂಖ್ಯೆ 7ರ ಮಹತ್ವ. ನ್ಯಾಯ ಪ್ರಮಾಣದಲ್ಲಿ 7 ಎಂಬ ಸಂಖ್ಯೆಯು ಯಾವಾಗಲೂ ಪೂರ್ಣತೆ ಮತ್ತು ಸಂಪೂರ್ಣ ಅಥವಾ ಸಮಾಪ್ತಿಯನ್ನು ಸೂಚಿಸುತ್ತದೆ. ಹಬ್ಬದ 7 ದಿನಗಳು ಭೂಮಿಯ ಮೇಲಿನ ಒಂದು ಹೊಸ ಸೃಷ್ಟಿಯ ಸಂಪೂರ್ಣ ಜೀವನವನ್ನು ಸಂಕೇತಿಸುತ್ತವೆ. ಪಸ್ಕ ಮತ್ತು ಹುಳಿಯಿಲ್ಲದ ರೊಟ್ಟಿ. ಪಸ್ಕ ನಮಗೆ ರಕ್ಷಣೆಯನ್ನು ತೋರಿಸುತ್ತದೆ. ಇದು ಒಂದು ಕ್ಷಣದಲ್ಲಿ ಆಗುತ್ತದೆ. ಹುಳಿಯಿಲ್ಲದ ರೊಟ್ಟಿ ನಮಗೆ ಪವಿತ್ರೀಕರಣವನ್ನು ತೋರಿಸುತ್ತದೆ. ಇದು ನಮ್ಮ ಇಡೀ ಭೂಮಿಯ ಜೀವನದುದ್ದಕ್ಕೂ ಮುಂದುವರಿಯುತ್ತದೆ.
ಇಸ್ರಾಯೇಲರು 7 ದಿನಗಳವರೆಗೆ ಹುಳಿಯನ್ನು ತೆಗೆದುಹಾಕಿದಂತೆ ನಾವು ಸಹ ದೇವರು ತನ್ನ ಕೆಲಸವನ್ನು ನಮ್ಮಲ್ಲಿ ಪೂರ್ಣಗೊಳಿಸುವವರೆಗೆ ದಿನೇ ದಿನೇ ಆಂತರಿಕ ಶುದ್ಧೀಕರಣದ ಕಾರ್ಯದಲ್ಲಿ ನಡೆಯುತ್ತೇವೆ. ಮೊದಲನೆಯ ದಿನ, ಹೊಸ ಜೀವನದ ಆರಂಭ. ಹಬ್ಬವು ತಿಂಗಳ 15ನೇ ದಿನದಂದು ಪ್ರಾರಂಭವಾಗುತ್ತದೆ. ಇದು ಹುಳಿಯಿಲ್ಲದ ರೊಟ್ಟಿಯ ಮೊದಲ ದಿನವಾಗಿದೆ. ಆಜ್ಞೆ, ಧರ್ಮಗ್ರಂಥವು ಈ ದಿನವನ್ನು ಪವಿತ್ರ ಸಭೆ ಎಂದು ಕರೆಯುತ್ತದೆ. ಇಸ್ರಾಯೇಲರಿಗೆ ತಮ್ಮ ಎಲ್ಲಾ ಸಾಮಾನ್ಯ ಕೆಲಸಗಳನ್ನು ನಿಲ್ಲಿಸಿ ದೇವರ ಮುಂದೆ ಸೇರುವಂತೆ ಆಜ್ಞಾಪಿಸಲಾಗಿತ್ತು. ಐತಿಹಾಸಿಕ ಮಹತ್ವ. ಇದು ಅವರು ಐಗುಪ್ತವನ್ನು ತೊರೆದ ದಿನ, ಅವರ ಹೊಸ ಗುರುತು ಪ್ರಾರಂಭವಾದ ದಿನ. ಆತ್ಮಿಕ ಅರ್ಥ. ಮೊದಲ ದಿನವು ಹೊಸ ಜೀವನದ ಆರಂಭವನ್ನು, ಅಂದರೆ ನೀತಿವಂತಿಕೆ ಪಡೆದ ಕ್ಷಣವನ್ನು ಪ್ರತಿನಿಧಿಸುತ್ತದೆ. ಆಗ ದೇವರು ನಮ್ಮನ್ನು ಹಳೆಯ ಜೀವನದಿಂದ ಬೇರ್ಪಡಿಸುತ್ತಾನೆ. ಈ ದಿನ ಇಸ್ರಾಯೇಲರು ತಮ್ಮ ಹಳೆಯ ಕೆಲಸವನ್ನು ತ್ಯಜಿಸಿ ಶುದ್ಧೀಕರಣದ ಆರಂಭವನ್ನು ಘೋಷಿಸಿದರು. ನಮ್ಮ ಪಾಠ: ನಾವು ಹೊಸ ಸೃಷ್ಟಿಯ ಜೀವನವನ್ನು ಪ್ರಾರಂಭಿಸಿದಾಗ ಹಳೆಯ ಅಭ್ಯಾಸಗಳನ್ನು ನಮ್ಮೊಂದಿಗೆ ಕೊಂಡೊಯ್ಯಲು ಸಾಧ್ಯವಿಲ್ಲ. ಹಳೆಯ ಆಸೆಗಳು, ಹಳೆಯ ಜೀವನ ಶೈಲಿ, ಹಳೆಯ ಅವಿಧೇಯತೆಯ ನಡವಳಿಕೆಗಳು ನಿಲ್ಲಬೇಕು. ಪವಿತ್ರೀಕರಣದ ಮೊದಲ ಹೆಜ್ಜೆ, ಶರೀರದ ಹಳೆಯ ಕೆಲಸಗಳನ್ನು ನಿಲ್ಲಿಸಿ ವಿಮೋಚನೆಗೊಂಡ ಜನರಾಗಿ ನಮ್ಮನ್ನು ದೇವರ ಮುಂದೆ ಅರ್ಪಿಸಿಕೊಳ್ಳುವುದು. 7ನೆಯ ದಿನ, ಪೂರ್ಣತೆ ಮತ್ತು ಮಹಿಮೆ. ಹಬ್ಬದ 7ನೆಯ ದಿನವೂ ಸಹ ಪವಿತ್ರ ಸಭೆಯಾಗಿದೆ. ಇಸ್ರಾಯೇಲರು ಮತ್ತೆ ತಮ್ಮ ಸಾಮಾನ್ಯ ಕೆಲಸವನ್ನು ನಿಲ್ಲಿಸಿದರು, ದೇವರ ಮುಂದೆ ಸೇರಿದರು ಮತ್ತು ಶುದ್ಧೀಕರಣದ ಅವಧಿಯ ಸಮಾಪ್ತಿಯನ್ನು ಗುರುತಿಸಿದರು. ಆತ್ಮಿಕ ಅರ್ಥ. 7ನೆಯ ದಿನವು ಪವಿತ್ರೀಕರಣದ ಪ್ರಯಾಣದ ಅಂತ್ಯವನ್ನು ಪ್ರತಿನಿಧಿಸುತ್ತದೆ, ಅಂದರೆ ಮಹಿಮೆ ಹೊಂದುವ ಕ್ಷಣವನ್ನು. ಇದು ಪುನರುತ್ಥಾನ, ಅಂತಿಮ ಶುದ್ಧೀಕರಣದಲ್ಲಿರುತ್ತದೆ. ಹಳೆಯ ಸ್ವಭಾವವನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ಮತ್ತು ಕ್ರಿಸ್ತನಲ್ಲಿ ದೇವ ಜನರ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. ಮೊದಲ ದಿನವು ಪವಿತ್ರತೆಯ ಆರಂಭವಾದರೆ 7ನೆಯ ದಿನವು ಅದರ ಸಮಾಪ್ತಿಯ ಕೊನೆಯಾಗಿರುತ್ತದೆ. ಪ್ರಕಟಣೆ ಗ್ರಂಥ. ಪ್ರಕಟಣೆಯು ಈ ಅಂತಿಮ ಕ್ಷಣವನ್ನು ಕುರಿಮರಿಯ ಮಹಾಸಭೆ ಎಂದು ಕರೆಯುತ್ತದೆ. ಆಗ ದೇವಜನರು ಆತನ ಸಮ್ಮುಖದಲ್ಲಿ ಪರಿಪೂರ್ಣರಾಗಿ ನಿಲ್ಲುತ್ತಾರೆ. ನಿತ್ಯತ್ವದ ಮಹತ್ವ. ಹಬ್ಬದ ಮೊದಲ ದಿನ ಮತ್ತು ಕೊನೆಯ ದಿನವೂ ನಿತ್ಯತ್ವದ ಭಾರವನ್ನು ಹೊಂದಿದೆ. ಒಬ್ಬ ಕ್ರಿಸ್ತನು ಏನು ಮಾಡಿದ್ದಾನೆ ಎಂಬುದರ ಕಡೆಗೆ ಹಿಂದಿರುಗಿ ನೋಡುತ್ತದೆ, ಹಾಗೆಯೇ ಇನ್ನೊಂದು ಆತನು ಏನು ಮುಗಿಸುತ್ತಾನೆ ಎಂಬುದರ ಮುಂದಿನ ಕಡೆಗೆ ನೋಡುತ್ತದೆ. ನಡುವಿನ ದಿನಗಳು. ಸಾಮಾನ್ಯ ಜೀವನದಲ್ಲಿ ಪವಿತ್ರೀಕರಣ. 2ರಿಂದ 6 ದಿನಗಳವರೆಗಿನ ನಡುವಿನ ದಿನಗಳ ಬಗ್ಗೆ ಏನು? ಅರ್ಥ. ಇವು ನಮ್ಮ ಸಾಮಾನ್ಯ ಭೂಮಿಯ ಜೀವನವನ್ನು ಪ್ರತಿನಿಧಿಸುತ್ತವೆ. ಇಸ್ರಾಯೇಲರು ಈ ದಿನಗಳಲ್ಲಿ ಕೆಲಸ ಮಾಡಬಹುದಿತ್ತು. ಅವರು ಕೃಷಿ ಮಾಡಬಹುದು, ವ್ಯಾಪಾರ ಮಾಡಬಹುದು, ಮಕ್ಕಳನ್ನು ಬೆಳೆಸಬಹುದು ಮತ್ತು ತಮ್ಮ ಮನೆಗಳನ್ನು ನಿರ್ವಹಿಸಬಹುದು. ಅವರು ಲೌಕಿಕ ಕೆಲಸವನ್ನು ತಪ್ಪಿಸಲು ಕರೆಯಲ್ಪಟ್ಟಿರಲಿಲ್ಲ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ನಡುವಿನ ದಿನಗಳು. ನಿತ್ಯ ಜೀವನದಲ್ಲಿ ಪವಿತ್ರೀಕರಣ. ಹಿಂದಿನ ಭಾಗದ ಮುಂದುವರಿಕೆ. 2ರಿಂದ 6 ದಿನಗಳು. ಇಸ್ರಾಯೇಲರು ಲೌಕಿಕ ಜವಾಬ್ದಾರಿಗಳನ್ನು ತಪ್ಪಿಸಲು ಕರೆಯಲ್ಪಟ್ಟಿರಲಿಲ್ಲ, ಬದಲಾಗಿ ಹಳೆಯ ಪಾಪದ ಜೀವನವನ್ನು ತಪ್ಪಿಸಲು ಕರೆಯಲ್ಪಟ್ಟಿದ್ದರು. ನ್ಯಾಯಪ್ರಮಾಣ 2 ರೀತಿಯ ಕೆಲಸಗಳನ್ನು ತೋರಿಸುತ್ತದೆ. 1. ಶರೀರದ ಹಳೆಯ ಕೆಲಸ. ಇದು ಎಂದಿಗೂ ಮತ್ತೆ ಹಿಂದಕ್ಕೆ ಮರಳಬಾರದು. 2. ನಿತ್ಯ ಜೀವನದ ಸಾಮಾನ್ಯ ಕೆಲಸ. ಇದನ್ನು ದೇವರು ಅನುಮತಿಸುತ್ತಾನೆ. ಆತ್ಮಿಕ ಅರ್ಥ. 2ರಿಂದ 6 ದಿನಗಳವರೆಗಿನ ಈ ಮಧ್ಯದ ದಿನಗಳು ವಿಮೋಚನೆ ಮತ್ತು ಪೂರ್ಣತೆಯ ನಡುವೆ ಹೊಸ ಸೃಷ್ಟಿಯ ನಡುವಳಿಕೆ ಹೇಗಿರುತ್ತದೆ ಎಂಬುದನ್ನು ತೋರಿಸುತ್ತವೆ. ಇದು ನಾವು ಜೀವಿಸುವ, ಶ್ರಮಿಸುವ, ಕುಟುಂಬಗಳನ್ನು ಬೆಳೆಸುವ, ಕಷ್ಟಗಳನ್ನು ಎದುರಿಸುವ, ನಂಬಿಕೆಯಲ್ಲಿ ಬೆಳೆಯುವ ಮತ್ತು ಪ್ರತಿದಿನವೂ ಪಾಪದ ಪ್ರಲೋಭನೆಯನ್ನು ವಿರೋಧಿಸುವ ಸ್ಥಳವಾಗಿದೆ. ದೈನಂದಿನ ಶುದ್ಧೀಕರಣದ ಕೆಲಸ. ನಿರಂತರ ಶುದ್ಧೀಕರಣ. 2ನೇ ದಿನದಿಂದ 6ನೇ ದಿನದವರೆಗೆ ಹುಳಿಯನ್ನು ತೆಗೆದುಹಾಕುವುದು ಪ್ರತಿದಿನವೂ ಮುಂದುವರಿಯುತ್ತಿತ್ತು. ಅದೇ ರೀತಿ ನಮ್ಮ ಶುದ್ಧೀಕರಣವು ನಮ್ಮ ಜೀವನದುದ್ದಕ್ಕೂ ಮುಂದುವರಿಯುತ್ತದೆ. ಪವಿತ್ರೀಕರಣದ ಕೆಲಸ.
ಈ ಮಧ್ಯದ ದಿನಗಳು ಪವಿತ್ರೀಕರಣದ ಸ್ಥಿರವಾದ ಮತ್ತು ಶಾಂತವಾದ ಕೆಲಸವನ್ನು ಬಹಿರಂಗಪಡಿಸುತ್ತವೆ. ಪಾಪವನ್ನು ಜಯಿಸುವ ಕ್ಷಣಗಳು, ಪ್ರಾರ್ಥನೆಯ ಸಮಯಗಳು, ವಿಧೇಯತೆಯ ಆಯ್ಕೆಗಳು, ಮನಸ್ಸಿನ ನವೀಕರಣ, ಹಳೆಯ ಸ್ವಭಾವವನ್ನು ತಳ್ಳಿಹಾಕುತ್ತಿರುವುದು ಮತ್ತು ಹೊಸ ಸ್ವಭಾವದ ಉದಯ. ದೃಢತೆ. ನಾವು ಪ್ರತಿ ಬೆಳಿಗ್ಗೆ ಆತ್ಮಿಕ ಹುಳಿಯು ಗಾಳಿಯಲ್ಲಿ ತೇಲುವ ಜಗತ್ತಿನ ಬಗ್ಗೆ ಎಚ್ಚರಗೊಳ್ಳುತ್ತೇವೆ, ಆದರೂ ನಾವು ಕರ್ತನಿಗೆ ಸೇರಿದವರಾಗಿ ನಡೆಯುತ್ತೇವೆ. ಮಧ್ಯದ ದಿನಗಳು ನಮಗೆ ದೃಢತೆಯನ್ನು ಕಲಿಸುತ್ತವೆ. ಬೆಳವಣಿಗೆಯು ತಕ್ಷಣಕ್ಕೆ ಆಗುವುದಿಲ್ಲ ಎಂಬುದನ್ನು ಅವು ನೆನಪಿಸುತ್ತವೆ. ದೇವರು ತಾಳ್ಮೆ ಮತ್ತು ನಂಬಿಗಸ್ತನಾಗಿದ್ದಾನೆ ಎಂಬುದನ್ನು ಅವು ತೋರಿಸುತ್ತವೆ. ಹಾಗೆಯೇ ಹಬ್ಬದ ಸಂಪೂರ್ಣ ಪಯಣದ ಸಾರಾಂಶ ಏನೆಂದರೆ, ಸಂಪೂರ್ಣ ಚಿತ್ರಣ. ಮೊದಲ ದಿನದಿಂದ 7ನೆಯ ದಿನದವರೆಗೆ ಈ ಹಬ್ಬವು ನಮ್ಮ ಪಯಣದ ಚಿತ್ರವಾಗಿದೆ. ನಾವು ಕುರಿಮರಿಯ ರಕ್ತದಿಂದ ಪ್ರಾರಂಭಿಸುತ್ತೇವೆ. ನಾವು ಶುದ್ಧೀಕರಣದ ಪ್ರಾರಂಭ ದಿನಗಳ ಮೂಲಕ ನಡೆಯುತ್ತೇವೆ ಮತ್ತು ನಾವು ಪರಿಪೂರ್ಣತೆಯ ಮಹಾಸಭೆಯಲ್ಲಿ ಕೊನೆಗೊಳ್ಳುತ್ತೇವೆ. ನಿರಂತರ ಕೆಲಸ. 7 ದಿನಗಳು ಪವಿತ್ರೀಕರಣವು ಒಂದೇ ಒಂದು ಕ್ಷಣವಲ್ಲ, ಅದು ನಿರಂತರ ಕೆಲಸವಾಗಿದೆ ಎಂಬುದನ್ನು ತೋರಿಸುತ್ತವೆ. ವಿಮೋಚನೆಯಲ್ಲಿ ಪ್ರಾರಂಭವಾಗಿ ಮಹಿಮೆಯಲ್ಲಿ ಕೊನೆಗೊಳ್ಳುತ್ತದೆ. ದೈವಿಕ ಉಪಸ್ಥಿತಿ. ಈ ಹಬ್ಬವು ದೇವರು ನಮ್ಮೊಂದಿಗೆ ಆರಂಭದಲ್ಲಿ, ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿ ಇರುತ್ತಾನೆ ಎಂದು ನಿಧಾನವಾಗಿ ಕಲಿಸುತ್ತದೆ. ನಾವು ಹಳೆಯ ಜೀವನದಿಂದ ದೂರ ಸರಿಯಲು ನಮ್ಮ ಮೊದಲ ಹೆಜ್ಜೆ ಇಟ್ಟಾಗ ಆತನು ನಮ್ಮೊಂದಿಗೆ ಇರುತ್ತಾನೆ ಮತ್ತು ಆತನ ಪೂರ್ಣತೆಗೆ ನಾವು ನಮ್ಮ ಅಂತಿಮ ಹೆಜ್ಜೆ ಇಟ್ಟಾಗಲೂ ಆತನು ನಮ್ಮೊಂದಿಗೆ ಇರುತ್ತಾನೆ. ಪ್ರಾರ್ಥನೆ. ಪ್ರಿಯ ತಂದೆಯೇ, ಹೊಸ ಜೀವನದ ಆರಂಭದಿಂದ ಹಿಡಿದು ಪರಿಪೂರ್ಣತೆಯ ಅಂತಿಮ ದಿನದವರೆಗೆ ನಮ್ಮ ನಡಿಗೆಯ ಪ್ರತಿ ದಿನವೂ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ನಿನಗೆ ವಂದನೆಗಳು. ನಾವು ಹಳೆಯ ಮಾರ್ಗಗಳನ್ನು ಬದಿಗಿರಿಸಲು ಸಹಾಯ ಮಾಡು ಮತ್ತು ನಿನ್ನ ಆತ್ಮನ ಶುದ್ಧೀಕರಣದ ಕೆಲಸದಲ್ಲಿ ಮುಂದುವರಿಯಲು ನಮಗೆ ಶಕ್ತಿಯನ್ನು ನೀಡು. ನಮ್ಮ ಹೃದಯಗಳನ್ನು ಪ್ರಾಮಾಣಿಕವಾಗಿ, ನಮ್ಮ ಹೆಜ್ಜೆಗಳನ್ನು ದೃಢವಾಗಿ ಮತ್ತು ನಿನ್ನ ಕೆಲಸವನ್ನು ನಮ್ಮಲ್ಲಿ ಪೂರ್ಣಗೊಳಿಸುವ ದಿನದ ಮೇಲೆ ನಮ್ಮ ನಿರೀಕ್ಷೆಯನ್ನು ದೃಢವಾಗಿ ಇರಿಸು. ಕೃಪೆ ಮತ್ತು ಸತ್ಯದೊಂದಿಗೆ ಈ ಪಯಣದ ಪ್ರತಿಯೊಂದು ಭಾಗದಲ್ಲಿ ನಮ್ಮನ್ನು ಮುನ್ನಡೆಸು. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.